ಅಮ್ಮಂಗೆ ದೆವ್ವ ಹಿಡಿತಾ ಹಿಂಗೆ? ಇದುವರೆಗೂ ಹಿಡ್ದಿರ್ಲಿಲ್ಲ, ಇವಾಗ ಹಿಡ್ದಿದೆ. ಆ ದೆವ್ವನ ಓಡಿಸೋದು ಹೇಗೆ ಅಂತಾನು ನನಗ್ ಗೊತ್ತು. ಏನ್ ಮಾತಾಡ್ತಿದ್ಯಾ ರಾಜಿ? ನಿಮ್ಮಮ್ಮ ನಾಟಕ ಆಡ್ತಾ ಇದ್ದಾರೆ ಸರ್, ನೀವೇ ನೋಡಿ. ಏನ್ ಮಾಡ್ಬೇಕು ಅಂತಿದ್ಯಾ ರಾಜಿ? ನೀವ್ ನೋಡಿ ಸರ್, ಇಲ್ಲಿರೋ ದೇವ್ರಲ್ವಾ? ಹೌದು, ಇಲ್ಲಿ ದೇವ್ರಿಲ್ಲ. ಅಂದ್ರೆ ಆ ದೆವ್ವ ನಿಮ್ನ ಹಿಡ್ಕೊಂಡಿದ್ಯಾ? ಹೌದು, ದೆವ್ವನೇ ಹಿಡ್ಕೊಂಡಿದೆ. ಮತ್ತೆ ನೋಡ್ತಾ ಇದ್ದೀರಾ, ದೆವ್ವ ಹಿಡ್ದಿದ್ಯಂತೆ. ದೆವ್ವ ಹಿಡಿದ್ರೆ ನಾವ್ ನೋಡ್ಕೊಂಡ್ ಸುಮ್ನೆ ಇರ್ತೀವಾ? ಏನ್ ಸಿಕ್ಕಿದ್ರು ಅದ್ರಲ್ಲಿ ಹೊಡಿತಾರಮ್ಮ. ಹೊಡಿರಿ ಮತ್ತೆ. ಅಮ್ಮೋ, ಇದೇನ್ ಸಿಕ್ಕಾಕೊಂಡ್ಬಿಟ್ನಲ್ಲ. ಅಯ್ಯೋ ದೇವ್ರೆ, ಏನ್ ಹಿಂಗ್ ಹೊಡಿತಾ ಇದಾರೆ? ಸಾಯಿಸ್ಬಿಡ್ತಾರ ಹೇಗೆ? ಈಗ ಸಿಕ್ಕಾಕೊಂಡ್ಬಿಟ್ನಲ್ಲ. ಈ ರಾಜಲಕ್ಷ್ಮಿ ಸಾಮಾನ್ಯದೊಳಲ್ಲ, ನನ್ನನ್ನ ಸಿಕ್ಕಾಕ್ಸ್ಬಿಟ್ಲು. ಅಯ್ಯೋ, ನನ್ ಜೀವಕ್ಕೆ ಅಪಾಯ ಆಗೋ ತರ ಇದೆಯಲ್ಲ ದೇವ್ರೆ. ದೆವ್ವ ಹೋಯ್ತಾ? ಹೋಗ್ಲಿಲ್ಲಮ್ಮ, ಹೋಗ್ಲಿಲ್ಲ. ಹೋಗಿಲ್ವಾ? ಇವಾಗ್ಲೇ ಬಂದೇರಿ. ಏನಾಯ್ತಮ್ಮ? ದೆವ್ವ ಹೋಗ್ತಾ ಇಲ್ಲಮ್ಮ, ಎಷ್ಟು ಹೊಡೆದ್ರುನು. ರಾಜಿ, ಅದರಿಂದ ಏನ್ ಮಾಡ್ತೀಯಾ? ಒದೆ ಕೊಟ್ಟಾಗ ದೆವ್ವ ಹೋಗ್ಲಿಲ್ವಲ್ಲ, ಈ ತ್ರಿಶೂಲದಿಂದ ಖಂಡಿತ ಹೋಗುತ್ತೆ. ಎಲ್ಲಿಗ್ ಚುಚ್ತೀಯಮ್ಮ? ಇನ್ನೆಲ್ಲಿ? ನಾಲ್ಗೆಗೆ. ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ ಬಿಡಿ. ಅಂತೂ ನಮ್ಮ ಅತ್ತೆಗೆ ಹಿಡ್ದಿದ್ದ ದೆವ್ವನ ಓಡಿಸ್ಬಿಟ್ಟು ಅವ್ರನ್ನ ಕಾಪಾಡಿದ್ರಿ. ತುಂಬಾ ಥ್ಯಾಂಕ್ಸ್. ಅಮ್ಮ ಹೇಳಮ್ಮ. ಅಮ್ಮ ರಾಜಿ, ಎಲ್ಲಿದ್ಯಮ್ಮ? ದೇವಸ್ಥಾನದಲ್ಲಿದ್ದೀನಮ್ಮ. ನಾನು ಶೌರ್ಯ ಸರ್ ದೇವಸ್ಥಾನಕ್ಕೆ ಬಂದ್ವಿ. ರಾಜಿ, ನಿಮ್ಮಪ್ಪ ನಿನ್ನನ್ನ ನೋಡ್ಬೇಕು ಅಂತಿದಾರೆ ಕಣೆ, ಈ ಕಡೆ ಬಂದ್ ಹೋಗಮ್ಮ. ಯಾಕಮ್ಮ, ಏನಾದ್ರೂ ಸಮಸ್ಯೆನಾ? ಇಲ್ಲ ಇಲ್ಲ, ಸಂತೋಷವಾಗಿರೋ ವಿಷಯನೇ ಕಣೆ. ನೀನ್ ಬಾ ಇಲ್ಲಿಗೆ. ಫೋನಲ್ಲಿ ಹೇಗೆ ಹೇಳೋಕ್ಕಾಗುತ್ತೆ? ನೀನ್ ನೋಡಿದ್ರೆ ನಿನಗೆ ತುಂಬಾ ಸಂತೋಷ ಆಗತ್ತೆ. ಸರಿ. ಏನಾಯ್ತು ರಾಜಿ? ಅಪ್ಪ ಬಾ ಅಂತ ಇದ್ದಾರಂತೆ, ಒಂದ್ಸಲ ಮನೆಗೆ ಹೋಗಿ ಬರೋಣವಾ? ಸರಿ ಬಾ. ನೋಡ್ಕೊಳ್ಳಿ. ಅಮ್ಮ. ರಾಜಿ, ಹೇಗಿದ್ಯಾ ಅಮ್ಮ? ನಮಸ್ತೆ ಅತ್ತೆ. ನಮಸ್ತೆ ಅಳಿಯಂದ್ರೆ. ರಾಜಿ, ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀರೇನಪ್ಪ? ಚೆನ್ನಾಗಿದ್ದೀನತ್ತೆ. ಏನಮ್ಮ ರಾಜಿ, ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಹೌದಮ್ಮ, ನಾನು ಓಪನ್ ಮಾಡಿಸಿದ ದೇವಸ್ಥಾನಕ್ಕೆ ಶೌರ್ಯ ಸರ್ ಇದುವರೆಗೂ ಬಂದಿರ್ಲಿಲ್ಲ, ಅದಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದೀವಿ. ಹೌದತ್ತೆ, ನಾವಲ್ಲಿಗೆ ಹೋದಾಗ ಅಲ್ಲಿಗೆ ಬಂದಿದ್ದ ಜನ ದೇವ್ರಿಗಿಂತ ರಾಜಿಗೆ ಜಾಸ್ತಿ ನಮಸ್ಕಾರ ಮಾಡ್ತಾ ಇದ್ರು. ಇನ್ನು ಹೇಳ್ಬೇಕು ಅಂದ್ರೆ ಸ್ವಲ್ಪ ಸುಮ್ನೆ ಇರ್ತೀರಾ? ರಾಜಿ, ಆಗ್ಲಿಂದ ನನ್ನ ಹೆಂಡತಿಗೆ ದೃಷ್ಟಿ ಆಗೋಗ್ಬಿಡತ್ತೆ ಅಂತ ಸುಮ್ನೆ ಫೀಲ್ ಆಗ್ತಾನೆ ಇದಾರಮ್ಮ. ನಿಜವಾಗ್ಲೂ ಹಾಗೆ ಅನಿಸ್ತಾ ಇದೆ ಅತ್ತೆ. ಫಸ್ಟ್ ನೀವು ರಾಜಿಗೆ ದೃಷ್ಟಿ ತೆಗೀರಿ. ಸರಿಯಾಗಿ ಹೇಳಿದ್ರಿ, ಮೊದ್ಲ ಕೆಲಸ ಮಾಡ್ತೀನಿ. ಅಮ್ಮ, ಏನು ಫೋನ್ ಮಾಡಿ ಏನೋ ಸಂತೋಷವಾದ ವಾರ್ತೆ ಇದೆ ಅಂದೆ, ಏನದು? ಅತ್ತೆ, ನೀವ್ ಆ ಮಾತು ಹೇಳದ್ಮೇಲೆ ನನ್ನಲ್ಲಿ 1 ನಿಮಿಷ ಕೂಡ ಇರೋಕ್ ಬಿಟ್ಟಿಲ್ಲ. ಅಲ್ಲೇ ಪಕ್ಕದಲ್ಲೇ ಅಮ್ಮ. ಸರ್, ಏನಮ್ಮ ಅದು? ನಾನದನ್ನ ಹೇಳೋದಿಲ್ಲ, ನೀನೇ ಒಳಗಡೆ ಬಂದ್ ನೋಡು. ಬನ್ನಿ ಬನ್ನಿ, ಇಬ್ರು ಬನ್ನಿ. ಬನ್ನಿ ಸರ್. ಏನ್ ರಾಜಿ, ಸಡನ್ ಆಗಿ ಬಂದ್ಬಿಟ್ಟೆ? ಏನಾದ್ರೂ ವಿಶೇಷನಾ? ವಿಶೇಷ ಅಲ್ಲ, ಇನ್ಸಿಡೆಂಟ್. ನೀನ್ ಇಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ. ಕಡೆ ಪಕ್ಷ ನನಗ್ ಒಂದ್ ಮಾತು ಹೇಳಿಲ್ವಲ್ಲ? ಹಾಗೆಲ್ಲ ಏನೂ ಇಲ್ಲ ರಾಜಿ. ಯಾರವರು? ಯಾರು? ಅದೇ ನಿನ್ನ ಕಿಡ್ನಾಪ್ ಮಾಡಿದವರು.
ನನಗೆ ಗೊತ್ತಿಲ್ಲ ರಾಜಿ. ಎಲ್ಲ ಚಾರು ಮಾಡಿರೋದು ಅಂತ ನನಗೆ ಗೊತ್ತು. ನಿನಗೆ ಗೊತ್ತಿಲ್ವಾ? ಗೊತ್ತಿದ್ರೂ ಗೊತ್ತಿಲ್ದಿರೋ ಹಾಗೆ ಬಚ್ಚಿಡ್ತಾ ಇದ್ಯಾ? ಚಾರುಗೂ ಇದಕ್ಕೂ ಸಂಬಂಧ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಸಾಕು ನಿಲ್ಸು ಆದ್ಯ. ಅವತ್ತು ದೇವಸ್ಥಾನದಲ್ಲಿ ನಿನ್ ಮೇಲೆ ಕೆಮಿಕಲ್ ಹಾಕಿರೋ ನೀರ್ ಹಾಕಿ ನಿನ್ನ ಬೆಂಕಿ ಮೇಲೆ ನಡೆಸಿ ಅದು ನಿನಗೆ ತಾಕಿ ನಿನ್ನ ಸಾಯಿಸ್ಬೇಕು ಅಂತ ನೋಡಿದ್ಲು. ಅವಳ ಬುದ್ಧಿ ಬದಲಾಗಿಲ್ಲ. ಅದ್ ನಡೀಲಿಲ್ಲ ಅಂತ ಇವತ್ತು ನಕಲಿ ಪೊಲೀಸ್ನ ಕಳ್ಸಿ ನಿನ್ನ ಕಿಡ್ನಾಪ್ ಮಾಡಿಸಿ ನಿನ್ ಪ್ರಾಣ ತೆಗೆಯೋದಕ್ಕೆ ಅಂತ ನೋಡಿದಾಳೆ. ನಡೆದಿದ್ದೆ ತಾನೆ? ಅಷ್ಟಕ್ಕೂ ಈ ವಿಷಯ ಅಪ್ಪನ ಹತ್ರ ಯಾಕೆ ಹೇಳಿಲ್ಲ ನೀನು? ಅಂದ್ರೆ ರಾಜಿ, ಅದು ನನಗೆ ಗೊತ್ತು ಆದ್ಯ. ಇನ್ನು ನಂಬಿಸೋದಕ್ಕೆ ಅಂತ ಟ್ರೈ ಮಾಡ್ಬೇಡ. ಮನೇಲಿ ಎಲ್ರಿಗೂ ಹೇಳ್ದಾಗೆ ಹೇಳ್ಬೇಡ. ಇದೆಲ್ಲ ಮಾಡಿರೋದು ಆ ಚಾರುನೇ ಅಲ್ವಾ? ನನಗೀಗ ಅರ್ಥ ಆಗದಿರೋದೇನು ಅಂದ್ರೆ ಇಷ್ಟೆಲ್ಲ ನಡೆದ್ಮೇಲೂ ಕೂಡ ಮತ್ತೆ ಯಾಕ ಚಾರುನ ಕ್ಷಮಿಸ್ತಾ ಇದ್ಯಾ? ಅಪ್ಪ ಅಮ್ಮಂಗೆ ಯಾಕೆ ನಿಜ ಹೇಳ್ತಾ ಇಲ್ಲ? ನನಗ್ ಗೊತ್ತಾಗ್ಬೇಕು ಆದ್ಯ. ನಿಜ ಹೇಳು, ಯಾಕೆ ಹೇಳ್ತಿಲ್ಲ? ಹೇಳು, ಯಾಕೆ ಹೇಳ್ತಿಲ್ಲ? ಅಯ್ಯೋ ರಾಜಿ, ಜೋರಾಗಿ ಕೂಗ್ಬೇಡ. ಮತ್ತೆ ಹೇಳು. ಆ ವಿಷಯ ಯಾರಿಗೂ ಗೊತ್ತಿಲ್ಲ. ಚಾರು ಅನ್ನೋ ಅನುಮಾನ ಕೂಡ ಯಾರಿಗೂ ಬಂದಿಲ್ಲ. ಅದೇ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾ ಇದ್ದೀನಿ.